ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು KG Trace Films. ತಂತೀನಿ ಕೆಳಗಡೆ ಹೋಗೋರ್ಗು ಮಳೆಯಲ್ಲೇ ಹೋಗ್ಬೇಕು ಅಂತ ಅನ್ಸುತ್ತೆ ನನಗೆ. ಹಲೋ ಸ್ನೇಹಿತರೆ, ನೋಡ್ತಾ ಇರ್ಬೋದು, ವಿ ಆರ್ ಆಲ್ರೆಡಿ ಆನ್ ದ ವೇ ಆಫ್ ಬ್ಯೂಟಿಫುಲ್ ವಂಡರ್ಫುಲ್ ಹೆಬ್ಬೆ ಫಾಲ್ಸ್ ಹತ್ರ ಇದ್ದೀವಿ ನಾವು ಇವಾಗ. ಈಗ ಸ್ವಲ್ಪ ಸಮಯದಲ್ಲಿ ಹೆಬ್ಬೆ ಫಾಲ್ಸ್ ರೀಚ್ ಆಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಸೋ ಮಚ್ ಆಫ್ ಲೋಡೆಡ್ ಗ್ರೀನರಿ. ವಿ ಆರ್ ಇನ್ ದ ಮಿಡಲ್ ಆಫ್ ದ ಗ್ರೀನ್ ಥಿಕ್ ಫಾರೆಸ್ಟ್. ಸೊ ಅಷ್ಟೇ ಅಲ್ಲ, ಇಲ್ಲಿ ಹಿಂದ್ಗಡೆಗೆ ನೋಡ್ತಾ ಇರ್ಬೋದು ಕಾಫಿ ಎಸ್ಟೇಟ್ ಕೂಡ ಇಲ್ಲೇ ಇದೆ. ಸೊ ಇಲ್ಲಿ ಸ್ವಲ್ಪ ಸಮಯದಲ್ಲಿ ನಾವು ಆ್ಯಕ್ಚುಲಿ ಹೆಬ್ಬೆ ಫಾಲ್ಸ್ ರೀಚ್ ಆಗ್ತಿದ್ದೀವಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೆಬ್ಬೆ ಫಾಲ್ಸ್ ಹೋಗೋದಕ್ಕೆ. ಐ ಹೋಪ್ ನೀವು ಕೂಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಹೆಬ್ಬೆ ಫಾಲ್ಸ್ಗೆ ಯಾವ ಥರ ಹೋಗೋದು, ಏನೆಲ್ಲ ಇದು ಸಿಚುವೇಶನ್ಸ್ ಬರುತ್ತೆ ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಚೆನ್ನಾಗಿ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಇವಾಗ ನಾವು ಕೆಮ್ಮಣ್ಣಗುಂಡಿ ಹತ್ರ ಇದ್ದೀವಿ. ಇನ್ನು ಸ್ವಲ್ಪ ದೂರ ಕೆಮ್ಮಣ್ಣಗುಂಡಿ ಇಲ್ಲಿಂದ 3 ಕಿಲೋಮೀಟರ್ ಇರುತ್ತೆ. ಲಾಸ್ಟ್ ಟೈಮ್ ನಾಪ್ಕ ಇದೆಯಾ? ಕಲ್ಲು ರೋಡ್ ಇತ್ತು. ಕಲ್ಲು ರೋಡ್ ಇತ್ತು, ಹೌದು. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೀನಿ. ಇದೇ ಮರಗಳೆಲ್ಲ ನಾಪ್ಕ ಇದೆ. ಹೌದು, ಕಲ್ಲು ರೋಡ್ ಇತ್ತು. ಹೆಬ್ಬೆ ಫಾಲ್ಸ್ ಬಂದ್ಬಿಟ್ಟು ತರೀಕೆರೆಯಿಂದ ಬಂದರೆ ನಿಮಗೆ ಸುಮಾರು 40 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಜಾಸ್ತಿ ನನಗೆ ಐಡಿಯಾ ಇಲ್ಲ, ತಪ್ಪಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ. ಸೊ ನನ್ನ ಸಜೆಷನ್ ಪ್ರಕಾರ ವಿಶ್ ಕಮ್. ಸೊ ಗೈಸ್, ಇಲ್ಲಿ ರೈಟ್ ತೊಗೋಬೇಕು. ಬೈಕರ್ಸ್ ಇದ್ದಾರೆ. ರೋಡ್ ತುಂಬ ಚೆನ್ನಾಗಿದೆ. ವೀಕೆಂಡ್ ಇಲ್ಲ ಅಲ್ವಾ, ಸೊ ತುಂಬ ಖಾಲಿ ಇದೆ, ಅಷ್ಟು ಬಿಸಿ ಅನಿಸ್ತಿಲ್ಲ. ರಾಕೇಶ್ ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತಿದ್ದಾರೆ, ಬಟ್ ಸೇಫೆಸ್ಟ್ ಡ್ರೈವ್. ಸೋ ಫಾರ್ ಸೋ ಗುಡ್. ಚಂದಕ್ಕ ನಿದ್ದೆ ಮೂಡಲ್ಲಿದ್ದಾರೆ, ನೋಡ್ತೀರಾ? ಎದ್ಬಿಟ್ರಪ್ಪ. ಆಲ್ರೈಟ್, ವಿಲ್ ಪಾಸ್ ದ ಕ್ಯಾಮೆರಾ. Guys, if you are planning to come to Chikmagalur, you should have cash. This is actually rule number 1. Rule number 2, yes, carry the cards if you don't have cash and withdraw from here. correct. Simple. ಸೊ ನೀವು ತರೀಕೆರೆಯಿಂದ ಬರ್ತಾ ಇದ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ಲಿಂಗದಲ್ಲಿ. ದಿಸ್ ಲಿಂಗದಲ್ಲಿ ಆಲ್ಸೋ ಹ್ಯಾವ್ ಸಮ್ ATMs. ಸೊ ಇಲ್ಲಿಂದ ನೀವು ಕ್ಯಾಶ್ನ ವಿತ್ಡ್ರಾ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ವಿತೌಟ್ ಕ್ಯಾಶ್ ಅಲ್ಲಿ ಏನೋ ನಿಮ್ಮ ಆಟೋಗಳು ನಡೆಯಲ್ಲ. ಅಣ್ಣ ನಾನು ಸ್ಕ್ಯಾನ್ ಮಾಡ್ತೀನಿ, ATM ಕರೆಗ ಥೋड़ा सा ಫೋನ್ ಪೇ ದೇದೇಗಾ ಅಂತೆಲ್ಲ ಕೇಳ್ತಾರಲ್ಲಿ. ಮುಚ್ಕೊಂಡು ಕ್ಯಾಶ್ ತಗೊಂಬ ಅಂತ ಹೇಳ್ತಾರೆ. ಸೊ ಅವೇರ್ ಆಫ್ ದ್ಯಾಟ್. ನಮ್ಮ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾತು ಕೇಳ್ರಿ ಸ್ವಲ್ಪ. ಕ್ರಿಯೇಟಿವಿಟಿ, ದೇರ್ ಇಸ್ ನೋ ಲಿಮಿಟ್ ಫಾರ್ ಕ್ರಿಯೇಟಿವ್. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಬಂದಾಯಿತು. ಇವಾಗ ಇಲ್ಲಿಂದ ಮುಂದೆ ನಾವು ಆ್ಯಕ್ಚುಲಿ ಪ್ರೈವೇಟ್ ವೆಹಿಕಲ್ ಹೋಗಲ್ಲ. ಇಲ್ಲಿಂದ ನಾವು ಅಲ್ಲಿ ನಿಂತಿರೋ ಬೊಲೆರೋ ಪಿಕಪ್ಪಲ್ಲಿ ಹೋಗಬೇಕಾಗತ್ತೆ. ಸೊ ಪರ್ ಹೆಡ್ 500 ರೂಪೀಸ್ ಆಗುತ್ತೆ. ಇಲ್ಲಿವರೆಗೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಆ್ಯಕ್ಚುಲಿ ಜರ್ನಿ. ಸೂಪರ್ ಫನ್ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಗಾಡಿ ಬದುತ್ತಾ ಇದ್ದಾರೆ. 500 ರೂಪೀಸ್ per ಪರ್ಸನ್ ಇದೆ ಆ್ಯಕ್ಚುಲಿ ಪ್ರೈಸಸ್ಸು. ಸೊ ಫೈನಲಿ ವಿ ಆರ್ ಅಟ್ ದ ಪಾಯಿಂಟ್. ಹಾಂ, ನಮ್ದು ಯಾವ ಗಾಡಿ? ಇಲ್ಲಿ ಯಾವ ಗಾಡಿ ಅಂತ ಏನು ಹೇಳಿಲ್ಲ. ಆ್ಯಕ್ಚುಲಿ ತುಂಬ ವರ್ತಿದೆ ಬರೋದು, ಈ ಥರ ಸಖತ್ ಥ್ರಿಲ್ಲಿಂಗ್ ಆಗಿದೆ ಮಳೆಯಲ್ಲಿ ಬರೋದು. ಏನು ಸರ್ ಮಾತಾಡಿ. ಹಲೋ, ಹೆಂಗಿದೆ
ಬಲಾರನ ಇದರದ್ದು ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಅಂತೇಳಿ ಹೆವಿ ಡ್ರೈವರ್ ಥರ ಹೌದು, ಗಾಡಿ ಮೇಲಿಂದ ಅರ್ಧ ಅಡಿಗೆ ಮೇಲೆ ನಾವು ಜಂಪ್ ಆಗ್ತಾ ಇದೀವಿ. ಕಟ್ತೀವಿ. ಹೌದು ಹಿಂಗಿದೆ ಯಪ್ಪ, ವಂಡರ್ಫುಲ್ ಆಗಿ ಮಳೆ ಬರ್ತಿದೆ. ಸಕ್ಕತ್ತಾಗಿ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಸೀರಿಯಸ್ಲಿ ನೀವೇನಾದ್ರು ಹೆಬ್ಬೆ ಫಾಲ್ಸಿಗೆ ಬಂದರೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ. Yes, it started from 100%. IP69. ವಿಡಿಯೋ ಮಾಡೋದು, ವ್ಲಾಗ್ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ. ಕಮ್ಮಿ ಏನು ಬಟ್ ಕಷ್ಟ ಸೆಕೆಂಡರಿ. ಸ್ವ್ಯಾಗ್ ಇಸ್ ಪರ್ಮನೆಂಟ್. ಹೋಗ್ತಾ ರೋಡ್ ಇನ್ನು ಆ್ಯಕ್ಚುಲಿ ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ. ಸೀರಿಯಸ್ಲಿ ಈ ಎಲ್ಲ ಪಾರ್ಟ್ಸ್ ಎಲ್ಲ ಲೂಸ್ ಆಗ್ತಾಯಿದೆ. ನೋಡಿ ಅಲ್ಲಿ ಒಂದು ಗ್ಯಾಂಗ್ ಹೋಗ್ತಿದೆ. ಅವರು ಫುಲ್ಲು 1000 ರೂಪೀಸ್ ಜೋಶಲ್ಲಿದ್ದಾರೆ. ನಾವು 500 ರೂಪೀಸ್ ಜೋಶ್ ಕರೆಕ್ಟಾಗಿದ್ದೀವಿ. ಇಟ್ಸ್ ಓಕೆ, ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರೆ. ಇಟ್ಸ್ ನಾಟ್ ಬ್ಯಾಡ್. ಅಯ್ಯೋ ಫುಲ್ ಬೆಂಡ್ ಆಗ್ತಾ ಇದ್ದಾರೆ. ಎಲ್ಲೆಲ್ಲ ಫೋಕಸ್ ಆಗ್ತಾ ಇದೆ. ಅಯ್ಯಪ್ಪ ನೋಡಿ ಹೇಗಿದೆ ಸೀನ್ ಅಂತೇಳಿ. ಒನ್ ಅವರಲ್ಲಿ 1 ಗಂಟೆ ಆಯಿತು. ಹಾಂ 2 ಗಂಟೆಗೆ ರಿಟರ್ನ್ ಬರ್ತೀವಿ. ಓಕೆ ಸರಿ ಆಯಿತು, ಬರ್ತೀವಿ. ಸೊ ಸ್ನೇಹಿತರೆ, ಬಾಯಿ ಹಮ್ಕೋ ಲ್ಯಾಂಡ್ ಕರಾ ದಿಯಾ ಫೈನಲಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಜರ್ನಿ. ಸೊ ಗಾಯ್ಸ್, ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದ್ಮೇಲೆ ನಮಗೆ ಆ್ಯಕ್ಚುಯಲ್ ಫಾಲ್ಸ್ನ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಹೋಗೋಣ. 1 ಅವರ್ ಟೈಮ್ನ ಕೊಡ್ತಾರೆ ರಿಟರ್ನ್ ಬರೋದಕ್ಕೆ. ಸೊ 1 ಅವರ್ಲಿ ನಾವು ಫುಲ್ಲು ನಮ್ಮದು ನಾಟಕ, ಡ್ರಾಮಾ ಮತ್ತು ಏನೆಲ್ಲ ಆಟ ಆಡ್ತೀವಿ ಎಲ್ಲ ಆಟ ಆಡಿಕೊಂಡು ಫೋಟೋಸು ವಿಡಿಯೋ ಎಲ್ಲ ಮಾಡಿಕೊಂಡು ಈ ಥರ ವ್ಲಾಗ್ನೂ ಮಾಡಿಕೊಂಡು ನಾವು ವಾಪಸ್ ಬರಬೇಕು. ಸಮ್ಟೈಮ್ಸ್ ಈ ಥರ ನಾವು ರಿಫ್ರೆಶ್ಮೆಂಟ್ ಆಗಲೇಬೇಕಾಗತ್ತೆ. ಈ ಥರ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕಾಗತ್ತೆ. ಒಳ್ಳೆ ವ್ಯೂ ಬೇಕು ಅಂದರೆ, ಎಂಜಾಯ್ಮೆಂಟ್ ಬೇಕು ಅಂದರೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಆವಾಗಲೇ ಆ್ಯಕ್ಚುಲಿ ನಾವು ಸಿಗೋ ವ್ಯೂಗೆ ಮಾಡೋ ಎಂಜಾಯ್ಮೆಂಟ್ಗೆ ತೂಕ ಬರುತ್ತೆ. ಸೊ ಆ ತೂಕ ಬರಲಿ ಅಂತಾನೆ ಮೋಸ್ಟ್ಲಿ ಈ ಒಂದು ಏನಂತೀರ ಹೆಬ್ಬೆ ಫಾಲ್ಸ್ ಏನಿದೆ ಇದು ತುಂಬ ಸ್ಲೋ ಇದೆ ಅನಿಸುತ್ತೆ. ಅದಕ್ಕಿಂತ ಮೊದಲು ಹಂಗೆ ಒಂದು ಪಕ್ಕದಲ್ಲಿ ಯಾವ ಥರ ವಾಟರ್ ಫ್ಲೋ ಈ ಒಂದು ಏನಿದೆ ಗರಿ, ಇದು ಆ್ಯಕ್ಚುಲಿ ಮುಂದೆ ಬರ್ತಕ್ಕಂಥ ಒಂದು ಹೆಬ್ಬೆ ಫಾಲ್ಸ್ ಏನಿದೆ ಅಲ್ಲಿಂದ ಹರಿದು ಈ ಥರ ಸುಮಾರು ಕಡೆ ಸ್ಪ್ಲಿಟ್ ಆಗಿ ಆಮೇಲೆ ಅಲ್ಲಲ್ಲಿ ನಮಗೆ ಈ ಥರ ಜರಿ ಸಿಗ್ತಾ ಇದೆ. ಸೊ ಪೈನ್ ಇಸ್ ಟೆಂಪ್ರರಿ ಬಟ್ ಸ್ವಾಗ್ ಇಸ್ ಪರ್ಮನೆಂಟ್. ಜೊತೆಲ್ಲ ಹೋಗ್ತಾ ಇದೀವಿ ನಾವು. ಐ ಡೋಂಟ್ ನೋ ಎಷ್ಟು ಬೇಗ ರಿಟರ್ನ್ ಬರೋಕ್ಕಾಗುತ್ತೆ ಅಂತೇಳಿ. ಸೋ ಫಾರ್ ಸೋ ಗುಡ್, ವಿ ಆರ್ ಎಂಜಾಯಿಂಗ್ ಸೋ ಮಚ್. ಸೊ ಈ ಥರ ನೀವು ಹೆಬ್ಬೆ ಫಾಲ್ಸ್ಗೆ ನಡ್ಕೊಂಡು ಬರುವಾಗ ಈ ಥರ ಹಲವಾರು ನಿಮಗೆ ಕ್ರಾಸ್ ಬ್ರಿಡ್ಜ್ ಸಿಗುತ್ತೆ. ಸೊ ಅದ್ರ ಮೇಲಿಂದ ನೀವು ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು
ಈ ಥರ ಹೋಗೋಕ್ಕಾಗತ್ತೆ. ಚಿಕ್ಕ ಚಿಕ್ಕ ಜರಿಗಳು ಸಿಗುತ್ತೆ. ಹೋಗಿ ಹೋಗಿ ಒಬ್ಬೊಬ್ಬರೇ ಹೋಗಿ ಹೋಗಿ ನೀವು ಹೋಗಿ ಹೋಗಿ ನೀವು ಹೋಗ್ಬಿಡಿ ಹೋಗ್ಬಿಡಿ ಎಲ್ಲ ಹೋಗ್ಬಿಡಿ Super! How is the goal? ಆಕ್ಚುಲಿ ಕವರ್ ಆಗಿ ಬಂದಿಲ್ಲ ಅಂದರೆ ನಿಮಗೆ ಜೋಶ್ ಎಲ್ಲ ಇಲ್ಲೇ ಇಳ್ದೋಗ್ಬಿಡುತ್ತೆ. ಆ ಥರ ಫೋರ್ಸೇ ಮಳೆ ಬರುತ್ತೆ. ಯಪ್ಪ ಮಳೆ ಜಾಸ್ತಿ ಆಗ್ತಾ ಇದೆ. ಲೆನ್ಸ್ ಮೇಲೆಲ್ಲ ನೀರು ಬೀಳ್ತಾ ಇದೆ. ಓ ಮೈ ಗಾಡ್. ಎಲ್ಲಿ ಚೆನ್ನಾಗಿ ಬರುತ್ತೆ. ಎಷ್ಟು ಕೂಲಾಗಿದೆ ನೋಡಿ. ಬೆಂಗಳೂರಲ್ಲಿ ಆ ಬ್ಯುಸಿ ಲೈಫು, ಆ ಜಾಬು, ಆ ವರ್ಕು, ಆ 9 to 5 ಟೈಮಿಂಗ್ಸು, ಪ್ರೆಷರು, ಸ್ಟ್ರೆಸ್ಸು ಎಲ್ಲ ಇರೋ ಟೈಮಲ್ಲಿ ಮೇ ಬಿ ನೀವು ವಿಡಿಯೋನ ಲೇಟಾಗಿ ನೋಡ್ತಾ ಇರ್ಬೋದು. ಮೇ ಬಿ ನೀವು ಕೂಡ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಅಥವಾ ನೀವು ಕೂಡ ನೋಡಿರ್ಬೋದು ಈ ಒಂದು ಬ್ಯೂಟಿಫುಲ್ ಹೆಬ್ಬೆ ಫಾಲ್ಸ್ ಪ್ಲೇಸ್ನ ಸ್ನೇಹಿತರೆ. ಬಟ್ ಇಲ್ಲಿ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾವು ರೀಚ್ ಆಗಿದ್ದೀವಿ ಹೆಬ್ಬೆ ಫಾಲ್ಸ್ಗೆ. ಲುಕ್ ಅಟ್ ದ ಹೆಬ್ಬೆ ಫಾಲ್ಸ್, ಬ್ಯೂಟಿ ಮ್ಯಾನ್. ಇಟ್ ಈಸ್ ಸೋ ಹ್ಯೂಜ್, ಸೋ ಬ್ಯೂಟಿಫುಲ್ ಸ್ನೇಹಿತರೆ. ಸಖತ್ತಾಗಿದೆ. ಇಟ್ ಈಸ್ ರಿಯಲಿ ವರ್ತ್ ಕಮಿಂಗ್ ಆ್ಯಕ್ಚುಲಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕೂಡ ನಮಗೆ ತುಂಬಾ ಮಜಾ ಕೊಡುತ್ತೆ ಅಲ್ಲಿ ಬರೋದಕ್ಕೆ. ಸೊ ಈ ಒಂದು ಪ್ಲೇಸು ನಿಜವಾಗ್ಲೂ ಚಿಕ್ಕಮಗಳೂರಲ್ಲಿ, ಅದರಲ್ಲೂ ನಮ್ಮೂರ ಹತ್ರ ಇದೆ ಅಂತ ಹೇಳೋದಕ್ಕೆ ನಾನಂತೂ ತುಂಬಾ ಖುಷಿ ಪಡ್ತಿದ್ದೀನಿ. ಮೇ ಬಿ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾನೆ ಇರ್ಬೋದು, ಯಾಕಂದರೆ ಫಾಲ್ಸ್ದು ಅಷ್ಟು ಹೆವಿಯ ಸೌಂಡ್ ಬರ್ತಾಯಿದೆ ಆ್ಯಕ್ಚುಲಿ. ಸೊ ತಡ ಯಾಕೆ ಮಾಡೋಣ, ಇನ್ನೂ ಹತ್ರ ಹೋಗೋಣ ಬನ್ನಿ. ಎಷ್ಟು ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ, ಸಿ ಇಟ್ ಈಸ್ ಸೋ ಹ್ಯೂಜ್ ಆ್ಯಕ್ಚುಲಿ. ಇಷ್ಟೊಂದು ದೊಡ್ಡದಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬಾ ದೊಡ್ಡದಿದೆ. ಎಷ್ಟು ಹೈಟ್ ಇದೆ ನೋಡಿ ಸ್ನೇಹಿತರೆ. ವಾವ್, ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಸೋ ಮಚ್. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಇಳಿದ್ರೆ ಇನ್ನೂ ಸಖತ್ ಮಜಾ ಬರುತ್ತೆ. ಬಟ್ ಇಳಿಯೋದಕ್ಕೆ ತುಂಬಾ ತಣ್ಣಗಿದೆ ನೀರು ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಬಾಬಾ ನೀವು ನಮ್ಮ ಬಾಬಾ ಇಳಿತಾರಂತ ಇಳಿದಿ ಬಾಬಾ ನೀರಲ್ಲಿ. ಏನು ವಿಷಯ ಮಾಡ್ತಾ ಇದ್ದೀರಾ? ಹಾಂ, ಬರೀ ಥಿಯರಿ ಓದಿದ್ರೆ ಮಜಾ ಬರಲ್ಲ, ಪ್ರಾಕ್ಟಿಕಲ್ ಆಗಿ ಎಂಜಾಯ್ ಮಾಡ್ಬೇಕು, ಆವಾಗಲೇ ಮಜಾ ಬರೋದು. ನೀವು ಹೇಳಿದ್ರೆ ಬೋಸ್ಲಿ ನಾನು ಹೇಳಿ ಎಲ್ಲಿ ಕ್ಯಾಮ್ರಾ ಇಟ್ಕೊಳ್ಳಿ ಸರ್. ಹಿಂಗೆ ಮಾಡಿಬಿಡಿ, ಲೆನ್ಸ್ ಹಿಂಗೆ ಮಾಡಿ. ಬರೀ ಥಿಯರಿ ಓದಿದ್ರೆ ಇಂಟ್ರೆಸ್ಟ್ ಬರಲ್ಲ, ಪ್ರಾಕ್ಟಿಕಲ್ನ ಮಾಡಬೇಕಂತೆ, ಆವಾಗಲೇ ಅಂತ ಮಜಾ ಬರೋದು. ಸೊ ಅದಕ್ಕೆ ಫಸ್ಟಿಗೆ ನಾವು ಒಬ್ರನ್ನ ಕಳಿಸ್ತಾ ಇದ್ದೀವಿ. ಕರಿತಾ ಇದೆ ಅಲ್ಲ ನೀನು? ಇಳಿರಿ ತಿನ್ನಿ ಬಾ. ಇನ್ನು ಮೇಲೆ ಪ್ರಯತ್ನ, ಇವಾಗ ಆ ಕಡೆಯಿಂದ ಹೋಗೋ ಪ್ರಯತ್ನ.
ಈಗ ತರ್ಸ್ಕೊಂತೀವಿ. ಲೈಫಲ್ಲಿ ಒಂದ್ಸಲ ಒಂದು ಫಾಲ್ಸ್ಗೆ ಎಲ್ಲರೂ ಬರಬೇಕು. ಈ ಥರ ಒಂದು ಫಾಲ್ಸ್ನ ಎಲ್ಲರೂ ಎಂಜಾಯ್ ಮಾಡಬೇಕು. ಗೈಸ್, ಇವಾಗ ನಾವು ವಿ ಆರ್ ಗೋಯಿಂಗ್ ಔಟ್ಸೈಡ್ ಫಾರ್ ಟೇಕಿಂಗ್ ದ ಕ್ಯಾಶ್ ಬಿಕಾಸ್ ಕ್ಯಾಶ್ ಇಸ್ ವೆರಿ ವೆರಿ ಮ್ಯಾನ್. ಇಲ್ಲಲ್ಲ ಇದು ಯಾವ ಊರು ಅಣ್ಣ? ನಿಮ್ದು ಇದು ಚಿಕ್ಕಮಂಗ್ಳೂರು